ತನಿಖೆ ಇಲ್ಲ. ಸಿದ್ದರಾಮಯ್ಯ ಸೂಪರ್ ಸ್ಟ್ರಾಂಗ್. ರಾಜಕೀಯ ಗಂಡಾಂತರದಿಂದ ಕೂಡ ಸಿದ್ದರಾಮಯ್ಯ ಅವರು ಪಾರಾಗಿದ್ದಾರೆ. ಸದ್ಯಕ್ಕೆ ಕುರ್ಚಿ ಭದ್ರ. ಹೊಸ ಚೈತನ್ಯ ಈ ವಿಚಾರ ತಂದುಕೊಡ್ತಾರೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಹುದೊಡ್ಡ ಅಗ್ನಿ ಪರೀಕ್ಷೆಯ ದಿನ ಇವತ್ತಾಗಿತ್ತು. ವ್ಯತಿರಿಕ್ತ ತೀರ್ಪು ಬಂದಿದ್ರೆ ನಾವು ಬೆಳಗಿನ ಹೇಳ್ತಾ ಇದ್ವಿ, ರಾಜಕೀಯವಾಗಿ ಡೋಲಾಯಮಾನ ಪರಿಸ್ಥಿತಿಯಲ್ಲಿ ಅವ್ರು ಇರ್ಬೋದಾಗಿತ್ತು. ಆದರೆ ಇವತ್ತು ತೀರ್ಪು ಅವರ ಪರವಾಗಿ ಬಂದಿದೆ. ಹೀಗಾಗಿ ಸೂಪರ್ ಸ್ಟ್ರಾಂಗ್ ಆಗ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಅನ್ನುವಂತಹ ವಿಶ್ಲೇಷಣೆ ಸದ್ಯ ಕೇಳಿ ಬರ್ತಾ ಇದೆ. ರಾಜಕೀಯ ಗಂಡಾಂತರ ಸ್ಥಿತ್ಯಂತರಗಳಿಗೆ ಕಾರಣ ಆಗ್ಬಿಡುತ್ತಾ ಇದು ಅನ್ನುವಂತಹ ಒಂದು ಪ್ರಶ್ನೆ ಇತ್ತು. ಬಟ್ ಹಾಗಾಗಿಲ್ಲ. ಸದ್ಯಕ್ಕೆ ಕುರ್ಚಿಯ ವಿಚಾರದಲ್ಲಿ ಕಂಪನ ಇಲ್ಲ, ಭದ್ರವಾಗಿರ್ತಾ ಇದೆ. ಅಡಿಪಾಯದಲ್ಲಿ ಯಾವುದೇ ಬಿರುಕಿಲ್ಲ. ಸದ್ಯಕ್ಕಂತೂ ಈ ಪೊಲಿಟಿಕಲ್ ಕ್ರೈಸಿಸ್ ಅನ್ನ ಏನ್ ಕಾಂಗ್ರೆಸ್ ನೋಡ್ತಾ ಇತ್ತು, ಅದರಲ್ಲಿ ಸಿದ್ದರಾಮಯ್ಯ ಅವರದು ಸೇಫರ್ ಪೊಸಿಷನ್ಗೆ ಬಂದಂಗೆ ಕಾಣಿಸ್ತಾ ಇದೆ. ಈ ತೀರ್ಪೇನಾದ್ರೂ ವ್ಯತಿರಿಕ್ತವಾಗಿ ಬಂದಿದ್ರೆ ವಾರಕ್ಕೆ 2 ಸಲ ಸಿಬಿಐ ಇನ್ವೆಸ್ಟಿಗೇಷನ್ ಅಂತ ತಲೆ ಕೆಡಿಸ್ಕೊಳ್ಬೇಕಾಗಿತ್ತು. ಮತ್ತದನ್ನ ಹೈಕಮಾಂಡ್ ಹೆಂಗ್ ಕನ್ಸಿಡರ್ ಮಾಡುತ್ತೆ ಅನ್ನುವಂತಹ ಭಯ ಇತ್ತು. ಅದೆಲ್ಲವದಿಂದ ಕೂಡ ದೂರ ಆಗ್ತಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಡೀಟೇಲ್ಸ್ ಕೊಡ್ತಾರೆ ರವೀಶ್. ಪೊಲಿಟಿಕಲಿ ಕೂಡ ಬಹಳ ಇಂಪಾರ್ಟೆಂಟ್ ಒಂದು ಲೀಗಲ್ ಫೈಟ್ ಎಷ್ಟು ಅನ್ನೋದು ಈ ವಿಚಾರದಲ್ಲಿ ಗೊತ್ತಾಗ್ತಾ ಇದೆ ಅಂತ. ಒಂದು ವೇಳೆ ವ್ಯತಿರಿಕ್ತ ತೀರ್ಪು ಬಂದಿದ್ದಿದ್ರೆ ಸಿಬಿಐ ಟೆನ್ಷನ್ನು ತನಿಖೆ ಅಂತ ಹೇಳಿ ತಲೆ ಕೆಡಿಸ್ಕೊಳ್ಬೇಕಾಗಿತ್ತು. ಪೊಲಿಟಿಕಲ್ ಕ್ರೈಸಿಸ್ ಇನ್ನಷ್ಟು ಜಾಸ್ತಿ ಆಗ್ತಾ ಇತ್ತು. ಸದ್ಯಕ್ಕಂತೂ ಸೇಫ್ ಪೊಸಿಷನ್ ಅಲ್ಲಿ ಸಿಎಂ ಸಿದ್ದರಾಮಯ್ಯ ಕಾಣಿಸ್ತಾ ಇದ್ದಾರೆ. ಖಂಡಿತವಾಗಿ ಕೂಡ ಆರಂಭದಿಂದಲೂ ಕೂಡ ಅದೇ ರೀತಿಯ ಪ್ರಸ್ತಾಪವನ್ನು ಒಂದು ರೀತಿಯಲ್ಲಿ ಮಾಡ್ತಾ ಬಂದಿದ್ರು ಸಿದ್ದರಾಮಯ್ಯ ಆಪ್ತರು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ ಆಪ್ತರ ಮುಂದೆ ಅದೇ ರೀತಿಯ ಸಮರ್ಥನೆಯನ್ನು ಮಾಡ್ಕೊಂಡು ಬಂದಿದ್ರು. ಕಾನೂನಿನ ಹೋರಾಟ ಮತ್ತು ರಾಜಕೀಯ ಹೋರಾಟ ಎರಡನ್ನೂ ಕೂಡ ನಾನು ಸಮಚಿತ್ತವಾಗಿ ಎದುರಿಸ್ತೇನೆ. ಕಡೆ ತನಕವೂ ಕೂಡ ನನಗೆ ಜಯ ಸಿಗೋ ತನಕವೂ ಕೂಡ ನಾನು ಎದುರಿಸ್ತೇನೆ. ತದನಂತರ ನಿಮ್ಮ ಪೊಲಿಟಿಕಲ್ ಆಗಿ ಇಂಟರ್ನಲ್ ಆಗಿ ಕಾಂಗ್ರೆಸ್ನ ಒಳಗಡೆ ಏನಾಗಬೇಕು ಅದು ಹೈಕಮಾಂಡ್ ತೀರ್ಮಾನಕ್ಕೆ ನಾನು ಬದ್ಧವಾಗಿರ್ತೇನೆ ಅನ್ನೋ ಮಾತುಗಳನ್ನು ಕೂಡ ಹೇಳ್ತಾ ಇದ್ರು. ಯಾಕೆಂದರೆ ಒಂದು ಕೆಟ್ಟ ಕಾರಣಗಳಿಗೋಸ್ಕರವಾಗಿ ನಾನು ಎಕ್ಸಿಟ್ ತಗೊಂಡ್ರೆ ಅದು ಬೇರೆ ರೀತಿಯ ಅರ್ಥ ಕಲ್ಪಿಸುತ್ತೆ. 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಮೊದಲ ಬಾರಿಗೆ ನಾನು ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಎದುರಿಸೇ ತೀರ್ತೇನೆ ಅಂತ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಒಂದು ರೀತಿಯಲ್ಲಿ ಶಪಥ ಮಾಡಿದ್ರು. ಅದರಂತೆ ಕಾನೂನು ಹೋರಾಟಕ್ಕೂ ಕೂಡ ಧುಮುಕಿದ್ರು. ಹಾಗಾಗಿ ಮೊದಲ ಹಂತದಲ್ಲಿ ಎಲ್ಲೋ ಒಂದು ಕಡೆ ಯಶಸ್ವಿ ಆಗಿದ್ದಾರೆ ಸದ್ಯಕ್ಕೆ. ಆದರೆ ಮುಂದೆ ಸಾಕಷ್ಟು ಒಂದು ರೀತಿಯಲ್ಲಿ ಹರ್ಡಲ್ಸ್ಗಳು ಕೂಡ ಸಿಎಂ ಸಿದ್ದರಾಮಯ್ಯಗೆ ಇರ್ತಕ್ಕಂಥದ್ದು. ಲೋಕಾಯುಕ್ತ ತನಿಖೆಯಲ್ಲಿ ಯಾವೆಲ್ಲ ಅಂಶಗಳು ಬರುತ್ತೆ ಮತ್ತು ತನಿಖಾ ವರದಿಯಲ್ಲಿ ಏನಿರುತ್ತೆ ಅಂತ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಇಡಿ ಈಗಾಗಲೇ ತನಿಖಾ ಪ್ರಕ್ರಿಯೆಯಲ್ಲೂ ಕೂಡ ನಡೆಸ್ತಾ ಇರ್ತಕ್ಕಂಥದ್ದು. ಇಡಿ ತನಿಖಾ ಪ್ರಕ್ರಿಯೆಗೆ ಕೋರ್ಟ್ ಯಾವ ರೀತಿ ನಡೆದುಕೊಳ್ಳುತ್ತೆ ಅನ್ನೋ ಆಧಾರದ ಮೇಲೆ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಈ ವಿಚಾರವಾಗಿ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಸಚಿವ ಈಶ್ವರ್ ಖಂಡ್ರೆ ಅವರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈ ಮೂಡ ಹಗರಣದಲ್ಲಿ ಸಿಬಿಐ ತನಿಖೆ ಗೆಲ್ ಕೊಟ್ಬಿಡ್ತಾರೋ ಅನ್ನೋಂತಹ ಭಯ ಇತ್ತು. ಭಯ ದೂರ ಆದಂಗೆ ಕಾಣಿಸ್ತಾ ಇದೆ. ಸೊ ತಮ್ಮ ಫಸ್ಟ್ ರಿಯಾಕ್ಷನ್ ಸರ್? ಸತ್ಯಮೇವ ಜಯತೆ ನಾವು ಮೊದಲಿನಿಂದ ಹೇಳ್ತಾ ಇದ್ದೀವಿ. ನ್ಯಾಯಾಂಗದ ಮೇಲೆ ನಮ್ಗೆ ಸಂಪೂರ್ಣವಾದಂತಹ ವಿಶ್ವಾಸ ಇದೆ. ಹೀಗಾಗಿ ಇವತ್ತು ನ್ಯಾಯಾಲಯದ ತೀರ್ಪು ನಮ್ಗೆಲ್ಲ ಖುಷಿ ತಂದಿದೆ. ಮತ್ತೆ ಇವತ್ತು ಮೂಡ ಹಗರಣದಲ್ಲಿ ಏನು ಇಲ್ಲ ಅಂತ ಎಲ್ರಿಗೂ ಗೊತ್ತಿದೆ. ಅದರಲ್ಲಿ ಮಾನ್ಯ ಸಿದ್ದರಾಮಯ್ಯನವರ ಪಾತ್ರ ಇಲ್ಲ ಅಂತ ಹೇಳಿ ಗೊತ್ತಿದ್ದು ಸಹಿತ ಭಾರತೀಯ ಜನತಾ ಪಕ್ಷದವರು ಸುಳ್ಳೇ 100 ಸಲ ಹೇಳಿ ಸತ್ಯ ಅನ್ನುವಂತ ರೀತಿಯಲ್ಲಿ ಬಿಂಬಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಉತ್ತಮವಾದಂತ ಆಡಳಿತ ಕೊಡ್ತಾ ಇದ್ದೀವಿ. ಆಡಳಿತ ಇವತ್ತು ಹೆಂಗಾದ್ರೂ ಮಾಡಿ ಬುಡಮೇಲ್ ಮಾಡ್ಬೇಕು ಅಂತ ಹೇಳಿ ಅವರು ಇವತ್ತು ಪ್ರಯತ್ನ ಮಾಡಿದ್ರು. ಇವತ್ತು ಅದಕ್ಕೆ ಯಾವುದಕ್ಕೂ ಅವರಿಗೆ ಪುರಸ್ಕಾರ ಸಿಗ್ಲಿಲ್ಲ. ಹೀಗಾಗಿ ಜನ ನಮ್ ಜೊತೆಯಲ್ಲಿದ್ದಾರೆ. ರಾಜ್ಯದ ಜನರಿಗೆ ಸತ್ಯ ಏನಿದೆ ಅಂತ ಗೊತ್ತಿದೆ. ಅದಕ್ಕೆ ಇವತ್ತು ಇದನ್ನು ನಾನು ಸ್ವಾಗತ ಮಾಡ್ತೇನೆ. ರೈಟ್ ಸರ್, ರೈಟ್. ಧನ್ಯವಾದ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದಕ್ಕೆ. ಇದು ಈಶ್ವರ್ ಖಂಡ್ರೆ ಅವ್ರ ಫಸ್ಟ್ ರಿಯಾಕ್ಷನ್ ಆಗ್ತಿದೆ. ಅವ್ರು ಹೇಳ್ತಾ ಇದ್ರು ಸತ್ಯಮೇವ ಜಯತೆ ಅನ್ನೋದು ಈ ಪ್ರಕರಣದಲ್ಲಿ ಮತ್ತೊಮ್ಮೆ ಸಾಬೀತಾಗ್ತಿದೆ ಅನ್ನೋದನ್ನ ತಿಳಿಸ್ತಾ ಇದ್ರು. ಅಲ್ಲ, ಇನ್ನು ತೀರ್ಪು ಓದಲಿಕ್ಕಾಗಿಲ್ಲ, ಇನ್ನು ಹೊರಗಡೆ ಬಂದಿಲ್ಲ. ಆದರೆ ನಾನು ನ್ಯಾಯಾಲಯದ ಆದೇಶವನ್ನು ಓದಿದಾಗ ನೋಡ್ತಾ ಇದ್ದೆ. ಅಲ್ಲಿ ನ್ಯಾಯಾಲಯ 3 ಇಶ್ಯೂಸನ್ನು ಫ್ರೇಮ್ ಮಾಡಿದ್ದಾರೆ. ಒಂದು, ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿರುವಂಥ ಸಂಸ್ಥೆಯ ಅಂತ ಹೇಳುವಂಥ ವಿಚಾರ. ಎರಡನೇದಾಗಿ, ಈ ಪ್ರಕರಣ ಸಿಬಿಐಗೆ ಹಸ್ತಾಂತರ ಮಾಡುವಂಥ ಅಂಶಗಳು, ಕಾನೂನಾತ್ಮಕ ಅಂಶಗಳು ಇರುವಂಥ ಪ್ರಕರಣವ. ಮೂರನೇದಾಗಿ, ಈಗಾಗಲೇ ಲೋಕಾಯುಕ್ತ ಅವರು ನಡೆಸಿದಂಥ ತನಿಖೆ ವಿಚಾರ. ಮೂರರಲ್ಲೂ ಕೂಡ ಎಲ್ಲ ಉಚ್ಚ ನ್ಯಾಯಾಲಯದ ಮತ್ತು ನಮ್ಮ ನ್ಯಾಯಾಲಯದ ತೀರ್ಪುಗಳನ್ನು ಆಧರಿಸಿ
ಲೋಕಾಯುಕ್ತ ಸಂಸ್ಥೆ ಸ್ವತಂತ್ರವಾಗಿ ತನಿಖೆ ಮಾಡುವಂಥ ಸಂಸ್ಥೆ ಅಂತ ಹೇಳುವಂಥದ್ರ ಬಗ್ಗೆ ನ್ಯಾಯಾಲಯ ತಮ್ಮ ಹಸ್ತವನ್ನು ನೀಡಿದೆ. ಎರಡನೇದಾಗಿ CBIಗೆ ಹಸ್ತಾಂತರ ಮಾಡುವಂಥದ್ದು ಈ ಪ್ರಕರಣದಲ್ಲಿ ಇವಾಗಕ್ಕೆ ಏನೂ ಕಂಡುಬರೋದಿಲ್ಲ ಅಂತ ಹೇಳುವಂಥ ತೀರ್ಮಾನವನ್ನು ಕೂಡ ಕೊಟ್ಟಿದೆ. ಮೂರನೇದಾಗಿ ನಮ್ಮ ಲೋಕಾಯುಕ್ತ ಇವಾಗವರೆಗೂ ಮಾಡಿರುವಂಥ ತನಿಖೆಯಲ್ಲೂ ಕೂಡ ಯಾವುದೇ ಲೋಪಗಳು ಕಾಣ್ತಾ ಇಲ್ಲ ಅಂತ ಹೇಳುವಂಥದ್ದನ್ನು ಪ್ರಕಟ ಮಾಡಿದ್ದಾರೆ. ಈ ಮೂರು ವಿಚಾರಗಳ ಆಧಾರದ ಮೇಲೆ ನ್ಯಾಯಾಲಯ CBI ತನಿಖೆಯನ್ನು ಕೋರಿ ಸಲ್ಲಿಸಿದಂಥ ಅರ್ಜಿಯನ್ನು ವಜಾಗೊಳಿಸಿ ಆದೇಶವನ್ನು ಮಾಡಿದೆ. ಬಹುಶಃ ಮುಂದಿನ ದಿನಗಳಲ್ಲಿ ಅದರ ಪ್ರತಿ ಸಿಕ್ಕಿದ ನಂತರ ಬೇರೆ ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆ ನೀಡಬೇಕು. ನೆಕ್ಸ್ಟ್ ಪ್ರೊಸೀಜರ್ಗೆ ಮತ್ತು ನಿಮ್ಮ ಕಾನೂನು ಹೋರಾಟಕ್ಕೆ ಇದು ಮೆಟ್ಲಾಗ್ಬೋದು ಅಂತ ED ಮಟ್ಟವು ಕೋರ್ಟಲ್ಲಿದೆ ಸರ್. ಅದು ಈಗ ED ಅವರು ಕೊಟ್ಟಿದ್ದಂಥ 2 ನೋಟಿಸ್ಗಳು ಕೂಡ ಕೋರ್ಟ್ನಲ್ಲೇ ಇದೆ. ಅದು ಒಂದು ಈಗಾಗಲೇ ನ್ಯಾಯಾಲಯ ರದ್ದು ಮಾಡಿದೆ ನೋಟಿಸನ್ನು. ಹಿಂದಿನ ಮೂಡಾ ಕಮಿಷನರ್ಗೆ ನೀಡಿದಂಥ ನೋಟಿಸನ್ನು ಕೂಡ ರದ್ದು ಮಾಡಿದೆ. ಅದರಿಂದ ನ್ಯಾಯಾಲಯದ ಆದೇಶಗಳು ನಾವು ಮೊದಲಿಂದ ಹೇಳ್ತಾ ಇದ್ದಂಥ ಒಂದು ಮಾತೇನಂತ ಹೇಳಿದ್ರೆ, ನ್ಯಾಯಾಲಯದ ಆದೇಶ ಮತ್ತು ಈ ವಿಚಾರದಲ್ಲಿ ಯಾವುದೇ ರೀತಿಯಾದಂಥ ತನಿಖೆಗೆ ನಾವು ಖಂಡಿತವಾಗಿ ಮುಖ್ಯಮಂತ್ರಿಗಳಿರ್ಬೋದು, ಮುಖ್ಯಮಂತ್ರಿಗಳ ಕುಟುಂಬಸ್ಥರಿರ್ಬೋದು ಇದನ್ನು ಸ್ವಾಗತ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ತನಿಖೆಯಿಂದ ಓಡೋಗುವಂಥ ಪ್ರಶ್ನೆ ಇಲ್ಲ. ಆದರೆ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ನಡೀಬೇಕು. ಕಾನೂನಿನ ಚೌಕಟ್ಟಿಂದ ಹೊರಗೆ ಆದಂಥ ಆದೇಶಗಳನ್ನು, ಪ್ರಕ್ರಿಯೆಗಳನ್ನು ನಾವು ನ್ಯಾಯಾಲಯದಲ್ಲಿ ಪ್ರಶ್ನೆಯನ್ನು ಮಾಡ್ತೀವಿ ಅನ್ನುವಂಥದ್ದು. ಇದು ನ್ಯಾಯಾಲಯಕ್ಕೆ ಇದು CM ಕಾನೂನು ಸಲಹೆಗಾರ ಪೊನ್ನಣ್ಣ ಅವರು ಕೊಡ್ತಾ ಇದ್ದಂತಹ ರಿಯಾಕ್ಷನ್ ಆಗ್ತಾ ಇತ್ತು. ಯಾವೆಲ್ಲ ಕಾರಣಕ್ಕೆ ತಮ್ಮ ಪರವಾಗಿ ತೀರ್ಪು ಬಂದಿದೆ ಅನ್ನೋದನ್ನು ಅವರು ಹೇಳ್ತಾ ಇದ್ರು. ಒಂದಷ್ಟು ವಿಚಾರಗಳು ನಮಗೆ ಹೊರ ಆಗಿರೋ ಚಾನ್ಸಸ್ ಇದೆ ಅಂತ. ಒಂದು ದೋಷಪೂರಿತ ಅಂಶಗಳು ಲೋಕಾಯುಕ್ತ ತನಿಖೆಯಲ್ಲಿ ಇದೆ ಅನ್ನೋದನ್ನು ಪ್ರೂವ್ ಮಾಡೋದಕ್ಕಾಗಿಲ್ಲ ಅವರಿಗೆ ಅನ್ನೋದನ್ನು ತಿಳಿಸ್ತಾ ಇದ್ರು ಸ್ನೇಹಮಯಿ ಕೃಷ್ಣ ಅವರ ಪರ ವಕೀಲರಿಗೆ.